ಯಾಕಂದ್ರೆ ಅವರು ಬರೆದಿರುವಂತಹ ಒಂದು ಸಂವಿಧಾನ ಇಡೀ ವಿಶ್ವದಲ್ಲಿ ಮೆಚ್ಚಿರುವಂತಹ ಸಂವಿಧಾನ. ನಾವು ನೀವು ಈ ದೇಶದಲ್ಲಿ ಕಾಣ್ತಿದ್ದೀವಿ, ನಿಮಗೆ ಬೇಕಾಗಿರೋ ಸೌಲಭ್ಯಗಳಿದ್ದಾವೆ ಅಂತ ನಾವು ಯೋಚಿಸ್ತಾ ಇದ್ದೆ. ಆ ಮೂಲ ನಮ್ಮ ಸಂವಿಧಾನ. ಆ ಸಂವಿಧಾನದಲ್ಲಿ ನಾವು ಎಲ್ಲರೂ ಪಾಲ್ಗೊಂಡು ಎಲ್ಲ ಜಾತಿ ಧರ್ಮ ಒಕ್ಕೂಟವಾಗಿ ಎಲ್ಲ ಸೇರಿ ನಾವು ಒಂದಾಗಿದ್ದೀವಿ ಭಾರತ ದೇಶದಲ್ಲಿ. ಅದು ಡಾಕ್ಟರ್ B.R. ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವಂತ ಸಂವಿಧಾನ. ಇವತ್ತು ಅವರಿಗೆ ನಾವು ಆದ್ಯದಲ್ಲಿ ಸ್ವಾತಂತ್ರ್ಯ ನಂತರ ಅಷ್ಟೊಂದು ಜನ ಯೋಚನೆ ಮಾಡಿ ಸಂವಿಧಾನ ಇಡೀ ವಿಶ್ವದಲ್ಲಿ ಪ್ರತಿ ಒಂದು ಕಟ್ಟೆಯಲ್ಲಿ ಯಾವ ತರ ಈ ಸಂವಿಧಾನ ಐತೆ ಅಂತ ಕಲೆಕ್ಟ್ ಮಾಡಿ ಒಂದು ರೂಪ ಕೊಟ್ಟು ನಮ್ಮ ಭಾರತದಲ್ಲಿ ಒಂದು ಸಂವಿಧಾನ ಮಾಡುವಂತ ನಮ್ಮ ಬಾಬಾ ಸಾಹೇಬರಿಗೆ ಇವತ್ತು 135ನೇ ಜಯಂತಿ. ನಾವು ಖುಷಿ ಪಡುವಂತ ನಮ್ಮ ಮುಸಲ್ಮಾನ್ ಬಾಂಧವರು ಹಾಗೂ ಗಾಂಧಿನಗರದ ಮುಸ್ಲಿಂ ಬಾಂಧವರು ಮತ್ತು ಮುತ್ತಬಿ ಸಾಹೇಬರು ಎಲ್ಲ ನೌಜವಾನ್ ಕಮಿಟಿಯವರು ಸೇರಿ ಒಂದು ಒಳ್ಳೆ ಹಬ್ಬದ ವಾತಾವರಣ ಆಚರಿಸಿದ್ದಾರೆ. ನಾವು ಒಂದೇ ವರ್ಷ ಮಾಡಿ ಇದು ಬಿಡ ಸರಿ ಇಲ್ಲ. ಪ್ರತಿ ವರ್ಷ ನಮ್ಗೆ ಜನಸಂಖ್ಯೆ ಮುಖ್ಯ ಅಲ್ಲ, ಪ್ರೋಗ್ರಾಮ್ ಮಾಡೋದು ಸಕ್ಸಸ್ಫುಲ್ ಮಾಡೋದು ಒಂದು ಮೆಸೇಜ್ ಕೊಡ್ಬೇಕು. ನಾವು ಇದು ಒಂದು ಸಮಾಜದ ಫಂಕ್ಷನ್ ಅಲ್ಲ, ಇಡೀ ಸಮುದಾಯ, ಇಡೀ ಸಮಾಜ, ಇಡೀ ಜಾತಿ ಧರ್ಮ ಮೀರಿ ಒಂದು ಯಾವ್ದಾರ ಅದು ಸಂವಿಧಾನ. ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಜಯಂತಿಗೆ ನಾವೆಲ್ಲ ಸೇರಿ ಖುಷಿ ಪಟ್ಟು ಹಬ್ಬ ಮಾಡ್ತೀವಿ. ಅಂದ್ರೆ ಇದು 135ನೇ ನಮ್ಮ ಬಾಬಾ ಸಾಹೇಬರು ಹುಟ್ಟಿದ ಹಬ್ಬ ಜನ್ಮದಿನವಾಗಿ ಮಾಡಿದ ಶುಭಾಶಯ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಜೈ. ಇಲ್ಲಿ ಬಂದಿರ್ತಕ್ಕಂಥ ನಮಸ್ಕಾರ. ನಮಗೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇಲ್ಲ ಅವರು ಎಷ್ಟೊಂದು ಈಗ ನಾವು ಇದು ಈಗ ಅಧಿಕಾರಗಳಿಗೆ ಇದನ್ನು ನಾವು ಉಳಿಸ್ಕೊಳ್ಬೇಕು. ಇದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಉಳಿಸ್ಕೊಂಡು ಹೋಗೋಣ. 2 3 4 5 6